ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಅಮ್ಮ ಅಡುಗೆ ಮನೆಯಲ್ಲಿ ಗೋಬಿ ಮಂಚೂರಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಗೋಬಿ ತಗೊಂಡಿದ್ದೀನಿ. ನಾವು ಮನೆಯಲ್ಲೇ ಸಾಸ್ ಮಾಡೋದ್ರಿಂದ ಟೊಮೊಟೊ 4 ಮತ್ತು ಮೆಣಸಿನ್ಕಾಯಿ, ಹಣ್ಣಾಗಿರೋ ಮೆಣಸಿನ್ಕಾಯಿ ಒಂದು 4, ಬೆಳ್ಳುಳ್ಳಿ ಸ್ವಲ್ಪ, ಒಂದು ಅರ್ಧ ಇಂಚಷ್ಟು ಶುಂಠಿ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಮತ್ತು ಕಾರ್ನ್ಫ್ಲೋರ್ ಒಂದು 4 ಸ್ಪೂನ್ ಇಟ್ಕೊಂಡಿದ್ದೀನಿ. ಇದನ್ನ ಮಾಡೋಣ. ಇವಾಗ ಗೋಬಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಈ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಅರಿಶಿನ ಹಾಕ್ಬಿಟ್ಟು ನೀರಲ್ಲಿ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡೋಣ ಇದನ್ನ. ಇವಾಗ ನೀರು ಹಾಕಿ ಸ್ವಲ್ಪ ತೊಳೆದ್ಬಿಟ್ಟು ಇದಕ್ಕೆ ನೀರು ಹಾಕಿ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿಕೊಂಡು, ಇವಾಗ ಬಾಯ್ಲ್ ಮಾಡೋಕ್ಕೆ ನೀರು ಹಾಕಿ ಇಟ್ಕೊಂಡಿದ್ದೀವಲ್ವ, ಅದರಲ್ಲೇ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನೂ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಒಂದು 5 ನಿಮಿಷ ಇದನ್ನು ಬಾಯ್ಲ್ ಮಾಡ್ಕೊಳ್ಳೋಣ. ಪ್ಲೇಟ್ ಮುಟ್ಬಿಟ್ಟು ಬಾಯ್ಲ್ ಆಗೈತೆ ಅಲ್ವಾ, ಸ್ವಲ್ಪ ನೋಡಿ ಈ ಥರ ಒಂದು 5 ನಿಮಿಷ ಇಟ್ಕೊಂಡೆ, ಅಷ್ಟೇ ಸಾಕು. ಈ ಥರ ಬಾಯ್ಲ್ ಆಗೈತೆ, ಎಲ್ಲೋ ಕಲರ್ ಹಿಡ್ದೈತೆ ನೋಡಿ. ಇದರಲ್ಲಿ ಏನಾದರೂ ಇದ್ದರೆ ಹುಳಗಳು ಕ್ಲೀನ್ ಆಗಿಬಿಡುತ್ತೆ. ಇವಾಗ ಇದನ್ನು ನಾವು ಬೇಯಿಸ್ಕೊಂಡ್ವಲ್ವ, ಬಾಯ್ಲ್ ಮಾಡ್ಕೊಂಡ್ವಲ್ಲ, ಅದರಲ್ಲೇ ಹಾಕ್ಕೊಂಡು ನೋಡಿ ಈ ಥರ ಜಲ್ಲಡಿ ಇಟ್ಕೊಂಡು ನಾನು ನೀರೆಲ್ಲ ಸೋದಿಸ್ಕೊಂಡಿದ್ದೀನಲ್ವ, ಇವಾಗ ಅದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಇದರಲ್ಲಿ ಒಂದೊಂದಾಗಿ ಕಲಿಸ್ಕೊಳ್ಳೋಣ, ಒಂದೊಂದಾಗಿ ಹಾಕಿ ನಾನು ಇವಾಗ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಒಂದು 4 ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ ನಾನು. ಇದು ಸೇರಿಸ್ಕೊತಾ ಇದ್ದೀನಿ. ಇವಾಗ ಉಪ್ಪು ನಮ್ಮ ಟೇಸ್ಟ್ ತగ్గಟ್ಟಾಗಿ ಉಪ್ಪು ಸೇರಿಸ್ಕೊಳ್ಳೋಣ. ಮತ್ತು ಖಾರ, ನಾನು ಖಾರನೂ ಸೇರಿಸ್ಕೊತಾ ಇದ್ದೀನಿ. ನಾವು ಇಷ್ಟು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ಕಲರ್ ಬೇಡ, ಮನೆಯಲ್ಲಿ ಮಾಡೋದಲ್ವ, ಕಲರ್ ಏನು ಬೇಡ. ನಾವು ಇದೇ ಥರ ಕಲಿಸ್ಕೊಂಡು ಎಲ್ಲ ಹಿಡಿಯುತ್ತೆ ಚೆನ್ನಾಗಿ. ನಿಮ್ಗೇನಾದರೂ ಸ್ವಲ್ಪ ನೀರೇನಾದರೂ ಹಿಡ್ದಿಲ್ಲ ಅಂತ ಹೇಳಿದ್ರೆ, ನಾವು ಬಗ್ಸಿರೋ ನೀರು ಇರುತ್ತಲ್ವ, ಸ್ವಲ್ಪ ಚಿನ್ಕರಿಸ್ಕೊಂಡ್ರೆ ಸಾಕು. ಸ್ವಲ್ಪ ಒಂದಿಷ್ಟು ಅಂದ್ಕೊಂಡ್ರೆ ಸಾಕು, ಕರೆಕ್ಟಾಗಿ ಆಗುತ್ತೆ, ಎಲ್ಲ ಅಂಟುತ್ತೆ ಚೆನ್ನಾಗಿ. ಇವಾಗ ನಾವು ಈ ಥರ ಕಲಸಿಟ್ಕೊಂಡಿದ್ದೀವಿ ನೋಡಿ, ಈ ಥರ ಹಿಡ್ದೈತೆ. ನಾವು ಇವಾಗ ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಬಾಣಲಿ ಇಟ್ಕೊಂಡಿದ್ದೀವಿ, ಇದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ. ಇವಾಗ ಆಯಿಲ್ ಬಿಸಿ ಆಗ್ತೈತಲ್ವ, ಇವಾಗ ಇದಕ್ಕೆ ಒಂದೊಂದಾಗಿ ಸೇರಿಸ್ಕೊಳ್ಳೋಣ. ನಮ್ಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ಕೊಳ್ಳೋಣ. ಇವಾಗ ಬೇಯ್ತಾ ಐತಲ್ವ, ಈ ಥರ ಸ್ವಲ್ಪ ಹೊತ್ತು ಆದಮೇಲೆ ನಾವು ಹಿಂಗೆ ತಿರ್ಗಿಸ್ಕೊಳ್ಳೋಣ. ಕಲಿಸ್ಕೊತಾ ಇರೋಣ. ಸ್ವಲ್ಪ ಹೊತ್ತು ಕಲಿಸ್ಬಿಟ್ಟು ಈ ಥರ ಬಿಡೋಣ. ಇವಾಗ ಈ ಕಲರ್ ಬಂದರೆ ಸಾಕು, ನಮಗೆ ತೆಗೆದು ಬಿಡೋಣ. ಇವಾಗ ಯಾಕಂದರೆ ನಾವು ಕಲರ್ ಏನು ಹಾಕಿಲ್ಲಲ್ಲ, ಈ ಕಲರ್ ಆದರೆ ಸಾಕು ನಮಗೆ. ಜಾರ್ ಇಟ್ಕೊಂಡಿದ್ದೀನಿ. ಇವಾಗ ಟೊಮಾಟೊ ಕುಯ್ದು ಇಟ್ಕೊಂಡಿದ್ದೀನಿ ನೋಡಿ, ಕೆಂಪಗಿರೋ ಟೊಮಾಟ ಒಂದು 4 ಕುಯ್ದು ಇಟ್ಕೊಂಡಿದ್ದೀಲ್ವ, ಇದನ್ನು ಟೊಮಾಟ, ಬೆಳ್ಳುಳ್ಳಿ, ಶುಂಠಿ, ರೆಡ್ ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ.
ನಾವು ಇದು ಸಾಸ್ಗೆ ರೆಡಿ ಮಾಡ್ಕೊತಾ ಇರ್ತೀವಿ. ಅದರಲ್ಲಿ ನಾವು 1 ಸ್ಪೂನಷ್ಟು ಸಕ್ಕರೆನೂ ಸೇರಿಸ್ಕೊಳೋಣ. ನೋಡಿ, ಇದಕ್ಕೆ ಸಕ್ಕರೆನೂ ಸೇರಿಸ್ಕೊಳ 1 ಸ್ಪೂನಷ್ಟು. ಎಲ್ಲ ಚೆನ್ನಾಗಿರುತ್ತೆ ಸಾಸು. ಇವಾಗ ಟಮಾಟ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ರುಬ್ಬಿಟ್ಕೊಂಡಿದ್ದಲ್ವ, ಈ ಥರ ನೈಸಾಗಿ ರುಬ್ಬಿಟ್ಕೊಂಡಿದ್ದೀವಿ. ಇದಕ್ಕೆ ನಾವು ಸಾಸ್ ಮಾಡೋಣ. ಇವಾಗ ಅದೇ ಬಾಣಲಿದಲ್ಲಿ 1-2 ಸ್ಪೂನ್ ಆಯಿಲ್ ಇಟ್ಕೊಂಡಿದ್ದೀನಿ. ಇವಾಗ ಮತ್ತು ಅದಕ್ಕೆ ಕಟ್ ಮಾಡ್ಕೊಂಡಿರೋದು 1 ಈರುಳ್ಳಿ, 1-2 ಮೆಣಸಿನ್ಕಾಯಿ ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ನಾವು ಸಾಸ್ ಮಾಡ್ಕೊಳೋದಕ್ಕೆ ನಾವು ಇದನ್ನು ಸೇರಿಸ್ಕೊಳೋಣ. ಇದಕ್ಕೆ ಎರಡು ನಿಮಿಷ ಫ್ರೈ ಆದರೆ ಸಾಕು. ಇದು ನಮಗೇನು ಅಷ್ಟೊಂದು ಫ್ರೈ ಆಗೋದು ಬೇಡ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ಇವಾಗ ನಾವು ರುಬ್ಬಿಟ್ಕೊಂಡಿರೋದು ಐಟಮ್ನ, ಸಾಸ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಟೊಮಾಟೊ ಪ್ಯೂರಿ ಎಲ್ಲ ನಾವು ರುಬ್ಬಿಟ್ಕೊಂಡಿದ್ದೀವಲ್ವ, ಅದು ಗ್ರೇವಿ ಎಲ್ಲ ನಾವು ಇದಕ್ಕೆ ಸೇರಿಸ್ಕೊಂಡಿದ್ದೀವಲ್ವ. ನೋಡಿ, ಗೋಬಿ ಎಲ್ಲ ಈ ಥರ ಎಲ್ಲ ತೆಗ್ದು ಇದ್ರೆಲ್ಲ ಹಾಕ್ಕೊಂಡಿದ್ದೀವಿ. ಇವಾಗ ಸಾಸು ನಾವು ತಯಾರು ಮಾಡ್ಕೊತ ಇದ್ದೀವಿ. ಈ ಸಾಸ್ ಸ್ವಲ್ಪ ತಯಾರಾಗಬೇಕು, ಗಟ್ಟಿ ಬರಬೇಕು, ಕಲರು ಚೆನ್ನಾಗಿರುತ್ತೆ. ಇದು ನಾವು ಇದಕ್ಕೇನು ಕಲರ್ ಸೇರಿಸಿಲ್ಲ, ಟೊಮಾಟ, ಯಾಕಂದರೆ ಮೆಣಸಿನ್ಕಾಯಿನೂ ಹಸಿ ಮೆಣಸಿನ್ಕಾಯಿ ಹಣ್ಣದು ಹಾಕಿದ್ದೀವಲ್ವ, ಚೆನ್ನಾಗಿ ಬರುತ್ತೆ ಕಲರು. ಇದಕ್ಕೆ ಕಲರ್ ಏನು ಸೇರಿಸೋದು ಬೇಡ ನಾವು. ಇದು ಟೊಮಾಟೊ ಸಾಸ್ ಆಗಲಿ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಹಿಂಗೆ ತಿರ್ಗಿಸ್ಕೊಳೋಣ. ಸ್ವಲ್ಪ ಒಂದು 5 ನಿಮಿಷ ತಿರ್ಗಿಸ್ಕೊಂಡು ಆದಮೇಲೆ ನಾವು ಇದು ಟೊಮಾಟೊ ಸಾಸ್ ಒಂಥರ ಬರುತ್ತೆ. ಇದು ಚೆನ್ನಾಗಿರುತ್ತೆ. ಇದು ನೋಡಿ, ಸಾಸು ಗಟ್ಟಿ ಬರ್ತೈತಲ್ವ. ನಿಮಗೆ ಸಾಸ್ ಏನಾದರೂ ಎತ್ತಿಟ್ಕೋಬೇಕು ಅಂತ ಅಂದ್ಕೊಂಡ್ರೆ ಇನ್ನೂ 1-2 ದಿವಸ ಇಟ್ಕೊಂಡು ಇದನ್ನ ಬೇರೆ ಏನಾದರೂ ಮಾಡ್ಕೋಬೋದು. ಅಂದರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕೋದನ್ನ ಮಾಡ್ಕೊಳ್ಳಿ, ಹಾಕಬೇಡಿ. ಆವಾಗ ಬರೀ ಸಾಸ್ ಮಾತ್ರ ಈ ಥರ ಫ್ರೈ ಮಾಡಿಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಾಡಿಕೊಂಡ್ರೆ 1-2 ದಿವಸನೂ ಏನಾದರೂ ಮಾಡಿ ತಿನ್ಬೋದು. ಇವಾಗ ನಾನು ಅದಕ್ಕೆಲ್ಲ ಹಾಕಿದ್ದೀನಿ. ಇದಕ್ಕೂ ಸ್ವಲ್ಪ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಅಂದರೆ ಮೆಣಸಿನ್ಕಾಯಿ ರುಬ್ಬಕ್ಕೂ ಹಾಕಿದ್ದೀವಿ, ಕಟ್ ಮಾಡಿ ಹಾಕೋದು ಬೇಡ ಅಂದರೆ ನೀವು ಅದನ್ನು ಕಟ್ ಮಾಡೋದು ಹಾಕ್ಕೋಬೇಡಿ. ನೋಡು, ಟೊಮಾಟೊ ಸಾಸ್ ಆಯಿತು, ಹತ್ರಕ್ಕೆ ಬಂತು. ಇವಾಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡು ಗೋಬಿನ ಹಾಕ್ಕೊಳ್ಳೋಣ. ಇವಾಗ ನಾವು ಇದನ್ನ ಕಲಿಸ್ಕೊಳ್ಳೋಣ. ಎಲ್ಲಾನು ಮಿಕ್ಸ್ ಮಾಡಿ ಈ ತರ ಕಲಿಸ್ಕೊಳ್ಳೋಣ. ಚೆನ್ನಾಗಿರುತ್ತೆ ಇದನ್ನು ಟೇಸ್ಟ್. ನಾವು ಮನೆಯಲ್ಲಿ ಈ ತರ ಮಾಡಿ ಮಕ್ಕಳಿಗೆ ನಾವು ತಿಂದ್ರು ಚೆನ್ನಾಗಿರುತ್ತೆ. ಮಾಡಿ ನೀವು ಒಂದ್ಸಲ ನೋಡಿ ಟ್ರೈ ಮಾಡಿ. ಗೋಬಿ ಮಂಚೂರಿಯ ರೆಡಿ. ಇವಾಗ ಮನೆಯಲ್ಲಿ ಮಾಡಿರೋ ಸಾಸು, ಮನೆಯಲ್ಲಿ ಮಾಡಿರೋ ಗೋಬಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ನೀವು ಟ್ರೈ ಮಾಡಿ ನಮಗೆ ಹೆಂಗೆ ಬಂತು ಅಂತ ಕಮೆಂಟಲ್ಲಿ ತೋರಿಸಿ. ತುಂಬ ಚೆನ್ನಾಗಿ ಬಂದೈತೆ. ಇವಾಗ ನೋಡಿ, ನಾವು ಮನೆಯಲ್ಲೇ ಮಾಡಿ ಈ ಥರ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನಮಗೆ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.